ಹಿಂದುತ್ವನು ರಾಜಕೀಯವಾದ ಗಲುಸುನೆಯತ್ತು ಹಿಂದೂ ಪಂಪನ ಜೀವನ ಕ್ರಮ ಭಾರತೀಯರು ಮಾತ ಹಿಂದೂ ಸಮುದಾಯದಕ್ಲೊಂದು ಪಂಡಿನ ಭಾರತೀಯ ಹಿಂದೂ ಮಹಾಸಭಾದ ರಾಜ್ಯ ಗುರುಕಾರ್ಯರು ಸುಬ್ರಹ್ಮಣ್ಯ ರಾಜು ಇತ್ತೆ ಮಾತಾ ರಾಜಕೀಯ ಪಕ್ಷಲು ಪನವುಡು ಅಭ್ಯರ್ಥಿಗಳನ್ನು ನಡಪಾವುದುಳ್ಳಿರಂದು ಪಂತಿರು. ಹಿಂದುತ್ವ ಪಂಡೊಂದು ಧರ್ಮನು ರಾಜಕೀಯವಾದ ಗಳಸೊಂದು ಪೊಯರು ಹಿಂದೂ ಪಂಡ ಜೀವನ ಕ್ರಮ ನಾಗರಿಕತೆ ಸತ್ಯ ನ್ಯಾಯ ಪ್ರಕಾರ ನಡಪನವೇ ಜೀವನ ಕ್ರಮ. ಭಾರತೀಯರೇ ಮಾತ ಹಿಂದೂ ಸಮಾಜದಕ್ಲು ಎಂಕ್ಲನ ಉದ್ದೇಶ 30 ಜನ ಎಡ್ಡೆ ಅಭ್ಯರ್ಥಿಲನ ಪಟ್ಟಿ ಬಿಡುಗಡೆ ಮಲ್ತದ ನನ್ನ ಎಡ್ಡೆ 30 ಅಭ್ಯರ್ಥಿలను ಒಂತಾವನ್ನೊಂದು ಹಿಂದೂ ಮಹಾಸಭಾದ ರಾಜ್ಯ ಗುರುಕಾರ್ಯರು ಸುಬ್ರಹ್ಮಣ್ಯ ರಾಜು ಪಂತಿರು 6 ಕುಡ್ಲಾಡು ಶುಕ್ರವಾರ ಸುದ್ದಿ ಕೊಟ್ಟುಡು ಪಾತಿರಿಯರು. ಇತ್ತದಾನೆ ಆತನ ಪಂಡ ಮಾತಾ ರಾಜಕೀಯ ಪಕ್ಷಲು ಪನವುಡು ಅಭ್ಯರ್ಥಿನ ನಡಪಾವುದುಳ್ಳಿರು. ಕೋಟಿಗಟ್ಲೆ ಏರು ಖರ್ಚು ಮಲ್ಪೇರಾಕ್ಲೆಗ್ ಸೀಟ್ ಕೊರ್ಪೇರು. ಭ್ರಷ್ಟಾಚಾರ ಮುಲ್ಪಡದೆ ಪುಟ್ಟುಂಡು. ಭಾರತೀಯ ಜನತಾ ಪಕ್ಷಗೂ ಕುಡ್ಲಾ ಬಡ್ಕಾಯಿ ಬೊಕ್ಕ ತೆನ್ಕಾಯಿ ಕ್ಷೇತ್ರಡು ಅಭ್ಯರ್ಥಿలను ಉಂತಾಯಿರನೆ ಸಾಧ್ಯ ಆವೊಂದಿಜ್ಜೆಂದು ಸುಬ್ರಹ್ಮಣ್ಯ ರಾಜು ದೂರಿಯರು. ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಯನ್ನು ಹಣದಲ್ಲಿ ನಡೆಸುವಂತಹ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಹಿಂದೆ ನಾವು ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳನ್ನ ಹುಡುಕ್ಬಿಟ್ಟು ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ನಮ್ಮ ಪಕ್ಷದಿಂದ ಅಂತ ಟಿಕೆಟ್ ವಿತರಣೆ ಮಾಡ್ತಾ ಇದ್ರು. ಇವತ್ತು ಯಾರು ಶ್ರೀಮಂತರಿದ್ದಾರೆ, ಯಾರಿಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ಹುಡುಕಿ ಅವರಿಗೆ ಚುನಾವಣೆ ಟಿಕೆಟ್ಗಳನ್ನ ಕೊಡುವಂತಹ ಪ್ರವೃತ್ತಿ ಬೆಳೀತಾ ಇದೆ. ಈ ದೇಶದಲ್ಲಿ ಏನಾದರೂ ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ರೆ ಅದರ ಉಗಮ ಸ್ಥಾನ ಚುನಾವಣೆಯಿಂದನೇ ಶುರು ಆಗುತ್ತೆ. ಚುನಾವಣೆಗೆ ಕ್ರೈಮ್ಗೆ ಕಾರಣ ಕೂಡ. ಯಾರು ಹಣಬಲದಿಂದ ಬರ್ತಾನೋ ಅವನು ತೋಳ್ಬಲವನ್ನು ಉಪಯೋಗಿಸ್ಕೊಂಡು ಆ ಚುನಾವಣೆಯಲ್ಲಿ ಗೆದ್ದು ನಾನು ಶಾಸಕನಾಗಬೇಕು ಸಂಸತ್ ಸದಸ್ಯನಾಗಬೇಕು ಅಂತ ಕಲ್ಪನೆಯನ್ನು ಇಟ್ಕೊಂಡು ಬರ್ತಾನೆ. ಆ ಹಿನ್ನೆಲೆಯಲ್ಲಿ ನಾವು ನನ್ನ ಆಯ್ದಂತಹ ಅಭ್ಯರ್ಥಿಗಳನ್ನ ನಾನು ಈ ಸಮಾಜದ ಮುಂದೆ ಇಡ್ತಾ ಇದ್ದೀನಿ. ಒಬ್ಬೊಬ್ಬ ಅಭ್ಯರ್ಥಿಗಳನ್ನ ಹುಡುಕುವಾಗಲೂ ಕೂಡ ಆತ ಈ ಸಮುದಾಯಕ್ಕೆ ಸಮಾಜಕ್ಕೆ ಏನು ಮಾಡಬಲ್ಲ ಅನ್ನೋದನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಈ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಈಗ ಗಮನಿಸಿದ್ದೀರಿ, ಭಾರತೀಯ ಜನತಾ ಪಕ್ಷಕ್ಕೆ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸೋದಕ್ಕೆ ಕಷ್ಟವಾಗ್ತಾ ಇದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಹಳೆಯ ವ್ಯಕ್ತಿಗೆ ಕೊಟ್ಟರೆ ಶಾಸಕ ಸಭೆಯಲ್ಲಿ ಕೂತ್ಕೊಂಡು ನೀಲಿ ಚಿತ್ರ ನೋಡೋಂಥವ್ನು ಆಗ್ತಾನೆ. ಅದನ್ನು ಪ್ರಶ್ನೆ ಮಾಡೋರು ಯಾರು ಇಲ್ಲ. ಹಿಂದೂ ಮಹಾಸಭಾ ಪ್ರಶ್ನೆ ಮಾಡುತ್ತೆ, ಸಮಾಜವನ್ನು ಕೇಳುತ್ತೆ, ನಿಮಗೆ ಅಂಥ ವ್ಯಕ್ತಿ ಬೇಕೇ ಅಥವಾ ಆ ನಿಮ್ಮ ಓಟ್ಗಳು, ಆ ಮೌಲ್ಯವಾದಂಥ ಓಟ್ಗಳನ್ನ ನೀವು ಮತ್ತೊಬ್ಬ ಹಿಂದೂ ಪರ ಸಂಘಟಕ ಅಥವಾ ಹಿಂದೂ ಮಹಾಸಭೆಗೆ ಓಟ್ ಹಾಕೋದಕ್ಕೆ ನಿಮ್ಗೊಂದು ಅವಕಾಶ ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಹಿಂದೆ ಹೇಳ್ತಾ ಇದ್ರು ಬೇರೆ ದಾರಿ ಇಲ್ಲ ರೀ, ಅನ್ಯ ದಾರಿ ಇಲ್ಲದೆ ನಾವು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಮಾಡ್ತಾ ಇದ್ದೀವಿ ಅನ್ನೋಂತಹ ಮಾತು ಇವತ್ತು ಬೇಡ. ಇನ್ನು ಮುಂದೆ ನಿಮ್ಮ ಮುಂದೆ ಒಂದು ಆಲ್ಟರ್ನೇಟಿವ್ನ ನಾವು ತಂದಿಟ್ಟಿದ್ದೀವಿ.